ನೋಡಿ ಗೈಸ್, ಇವತ್ತು ಯಾಕೆ ಮತ್ತೆ ಗುರೇಶ್ಗೆ ನೋಡೋರು ಅಂತ ಕೊನೆ ಗಂಟೆ ಗೊತ್ತಾಗುತ್ತೆ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ಹೊತ್ತಂತೆ ಎದ್ದು ಹೊಲ್ದ ಹತ್ರ ಹೋಗ್ಬೇಕಿತ್ತು ಅಂದರೆ ಗೊಬ್ಬರ ತೆಗೋಕ್ಕೆ. ಅದಕ್ಕೆ ನಾನು ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಮಗ ಇದ್ದ, ಅವನು ಕರ್ಕೊಂಡು ನಾನು ಇವ್ರದ್ದು ನಮ್ಮ ಅವರು ಅಲ್ಲಿ ಕಡೆ ಅಲ್ಲಿ ಹೋಗ್ಬಿಟ್ಟು ಹೋಗೋಷ್ಟಕ್ಕೆ ಆಲ್ರೆಡಿ ಎಲ್ಲ ಕಸ ಹೊಡ್ತಿದ್ರು. ಹಂಗೆ ನಮ್ಮ ಅಮ್ಮನಿಗೂ ಗೊಬ್ಬರ ತುಂಬಿಕೊಟ್ಟೆ. ನಾನು ತುಂಬಿ ಒರೆಸ್ತಿದ್ರೆ ನಮ್ಮಮ್ಮ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಡೋರು. ಅವರು ಸಿಂಬಿ ಬಿದ್ದೈತು ಅಂತ ಸುಮ್ಮನೆ ವೇಟ್ ಮಾಡೋರು. ಹಂಗೆ ಅವ್ರಿಗೆಲ್ಲ ಗೊಬ್ಬರ ಒರೆಸ್ದೆ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಬಂದರು. ನಮ್ಮ ಅತ್ತೆಗೆ ಒರೆಸ್ದೆ. ಅದಾದಮೇಲೆ ನಮ್ಮ ಅತ್ತೆ ಗೊಬ್ಬರ ಒರೆಸಾದ್ಮೇಲೆ ಅಲ್ಲಿಂದ ಈ ಕಡೆ ನಮ್ಮ ಅತ್ತೆ ಗೊಬ್ಬರ ಒರೆಸಿದ್ಮೇಲೆ ಅಲ್ಲಿ ನಮ್ಮ ಪಿಟ್ರೆ ಚಿಕ್ಕದಿತ್ತು, ಅಂದರೆ ದೊಡ್ಡ ಮಗ ಇನ್ನೊಬ್ಬ, ಇವನು ಈ ಕಡೆ ನಮ್ಮ ಕಾಟ ಕೊಡ್ಸುವ. ಅತ್ತೆಗಿತ್ತೆಗೆ ನಮ್ಮನ್ನ ಕಾಲು ಹಿಡ್ಕೊಂಡು ಎಳ್ದಾಡೋದು, ಅತ್ತೆಗಿತ್ತೆಗೆ ಆಡಿಸುವ ಇವನು. ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ಮ ಅಮ್ಮಗೂ ಗೊಬ್ಬರ ಒರೆಸ್ದೆ. ಟೋಟಲು 850 ಸಸಿ ಇದ್ದು, ಅವಕ್ಕೆಲ್ಲ ಗೊಬ್ಬರ ಒರೆಸಿ ಗೊಬ್ಬರ ಹಾಕಿ 7 ಟ್ರಾಕ್ಟ್ರ್ ಗೊಬ್ಬರ ಇತ್ತು, ಅದೆಲ್ಲ ಹಾಕ್ತು. ಅದಾದಮೇಲೆ ಇವರು 10 ನಿಮಿಷಕ್ಕೂ ಕೂತ್ಕೊಳ್ಳೋರು. ಅದೇ ಸಿಕ್ಕಿದ್ದು ಚಾನ್ಸು ಅಂದ್ಕೊಂಡು ಈ ಕಡೆ ನಮ್ಮ ಅತ್ತೆ, ನಮ್ಮಮ್ಮ, ಇವರೆಲ್ಲ ಅಲ್ತೆ ಹೊಡಿತಾ ಕೂತ್ಕೊಬಿಡೋರು. ನಾನು ಒಬ್ಬನೇ ಏನು ಮಾಡಲಿ ಅಂತ ನಾನು ಅವ್ರ ಜೊತೆ ಕುಂತ್ಕೊಳ್ಳುವೆ. ಅದಾದಮೇಲೆ ಇವನು ಗೊಬ್ಬರ ಒರ್ಸೋಕ್ಕೆ ಬರ್ತಿಲ್ಲ, ಕಾಲು ಹಿಡ್ಕೊಂಡು ಎಲ್ಲ ಆಡುವ. ಅದೆಲ್ಲ ಆಮೇಲೆ ಅವ್ರ ಅಮ್ಮಗೆ ನಾನು ಗೊಬ್ಬರ ಒರೆಸ್ಬೇಕಿದ್ದು ಎಲ್ದಾಡ್ದೆ. ನಾನು ಎತ್ತಿ ಒರೆಸ್ದಷ್ಟಕ್ಕೆ ಪಾಪ ಅವ್ರದ್ದು ಸಿಂಬಿ ಬಿದ್ದೋಯ್ತು. ಅದಕ್ಕೋಸ್ಕರ ಅವರು ಈ ರೀತಿ ರಿಯಾಕ್ಷನ್ ಗುರಾಯಿಸ್ಕೊಂಡು ನೋಡ್ತಿದ್ರು. ಅದಾದಮೇಲೆ ನಮ್ಮ ಮತ್ತೆ ಸಿಂಬಿ ಸರಿ ಮಾಡ್ಬಿಟ್ಟು ಅವ್ರಿಗೆ ಗೊಬ್ಬರ ಒರೆಸ್ದೆ. ಅಲ್ಲಿಂದ ನಾನು ಗೊಬ್ಬರ ಎಲ್ಲ ಹೊತ್ತಾಕ್ಬಿಟ್ಟು ನಂದು ಒಂದು ಸ್ವಲ್ಪ ಹೊಲ್ದ ಕಡೆ ಕೆಲಸ ಐತೆ ಅಂದ್ಬಿಟ್ಟು ಅಂದರೆ ನಮ್ಮ ಮಾವನ ತೋಟದ ಕಡೆ ಬಂದೆ. ಅಲ್ಲಿ ಹೊಲ್ದ ಹತ್ರ ಬಂದು ಅಂದರೆ ಹಸಿಗೆ ನೀರು ಕುಡಿಸಿದ್ನಿಲ್ಲ ಬೆಳಗ್ಗೆಯಿಂದ, ಅದಕ್ಕೋಸ್ಕರ ಹಸಿಗೆ ನೀರು ಕುಡಿಸ್ಬಿಟ್ಟು ಮೇವು ಹಾಕ್ಬೇಕಿತ್ತು. ಅದಕ್ಕೋಸ್ಕರ ಹಸಿಗೆ ನೀರು ಕುಡಿಸ್ಬಿಟ್ಟು ಮೇವು ಹಾಕ್ಬಿಟ್ಟು ಊರ ಕಡೆ ಹಿಡ್ಕೊಂಡು ಹೋದೆ. ಇಲ್ಲಿ ಇವನು ರೋಡಲ್ಲಿ ಕಾಟ ಕೊಡ್ತಾವನೆ, ಮುಂದಕ್ಕೂ ಹೋಗ್ಬಿಡ್ತಿಲ್ಲ ಗುರು. ಹಿಂದಕ್ಕೆ ಹಸಿಗೆ ಹೊಡಿತಿದ್ದ. ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಇವನ ಕಾಟ ತಪ್ಪಿಸ್ಕೊಂಡು ಇವನ ಕಡೆಯಿಂದ ನಾವು ಹಾಲು ಕರಿಬೇಕಿತ್ತಲ್ಲ ಅಂದ್ಬಿಟ್ಟು ಹಾಲು ಕರಿಯೋದ ಅಂತ ಹಸಿಗೆ ಬಂದೆ. ನಾನು ಮತ್ತು ನಮ್ಮಮ್ಮ ಹಾಲು ಕರಿತಿದ್ರೆ ಇಲ್ಲಿ ನಮ್ಮ ಪಾಪ ನಾನು ಹಾಲು ಕರಿತೀನಿ ಅಂತ ಇವನೊಂದು ಸ್ವಲ್ಪ ಕಾಟ ಕೊಡ್ತಿದ್ದ. ಆಮೇಲೆ ಕರಿತೀನಿ ಅಂದ್ಬಿಟ್ಟು ತಿರ್ಗಾ ಮಕ್ಕೆ ಆಡ್ಸ್ಕೊಬಿಡ್ತಾನೆ ಹಾಲು. ಅದೆಲ್ಲ ಆದಮೇಲೆ ಡೈರಿಗೆ ಹಾಕ್ಬಿಟ್ಟು ಬಂದೆ. ಇವತ್ತು ಕತೆ ಇಷ್ಟು. ಬೈ ಬೈ.